ಇನ್ಫ್ಲುಯೆನ್ಸ್ ಇದೆ ಅಂತ ಒಳ ಬಿಡೋದು ಸರಿನಾ? ಅಲ್ಲ ಇದಾರಲ್ಲ, ನಾವು ಬೇರೆ ಮಕ್ಕಳನ್ನ ಬಿಡಿ ನೋಡ್ತಾರ ಒಂದ್ಸಲಿ ಅಂತ. ಎಲ್ಲರಿಗೂ ನಮಸ್ಕಾರ, ಮಲ್ನಾಡ್ ವಿಚಾರಕ್ಕೆ ಸ್ವಾಗತ. ನಾವೆಲ್ಲ ಈ ಹಾಡು ಕೇಳಿರ್ತೀವಿ, ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಹಾಗೆ ಈಗಿನ ಅಧಿಕಾರಿಗಳಿಗೆ ಒಂದು ಹಾಡು ಮಾಡಬಹುದು, ಕುರುಡು ಅಧಿಕಾರ ಕುಣಿಯುತ್ತಲಿತ್ತು, ಟ್ಯಾಕ್ಸ್ ಕಟ್ಟೋರನ್ನ ತುಳಿತಲಿತ್ತು ಅನ್ನೋದು. ಕೃಷಿ ಮತ್ತೆ ತೋಟಗಾರಿಕೆ ಇಲಾಖೆಯಿಂದ ಅದ್ಭುತವಾಗಿ 2025ರಲ್ಲಿ ಕೃಷಿ ಮೇಳ ಆಯೋಜನೆ ಮಾಡಿದ್ದಾರೆ. ಈ ಕೃಷಿ ಮೇಳದಲ್ಲಿ ತುಂಬಾನೇ ಚೆನ್ನಾಗಿ ಹಳ್ಳಿ ವಾತಾವರಣ ಸಂಬಂಧಪಟ್ಟಂಗೆ ಒಂದು ಥೀಮ್ ರೆಡಿ ಮಾಡಿದ್ರು. ಈ ಥೀಮ್ ಒಳಗೆ ಯಾರಿಗಾಗ್ಲಿ ಪ್ರವೇಶ ಇರಲಿಲ್ಲ, ಅಲ್ಲೊಬ್ರು ವಾಚ್ಮ್ಯಾನ್ ಇಟ್ಟು ಪ್ರವೇಶ ಇಲ್ದೇನೆ ಮಾಡಿದ್ರು. ಪ್ರವೇಶ ಇಲ್ದಿದ್ದ ಜಾಗದಲ್ಲಿ ಸಿಬ್ಬಂದಿಗಳು ಹೊರತುಪಡಿಸಿ ಇನ್ಯಾರಿಗೂ ಪ್ರವೇಶ ಕೊಡಬಾರದು. ಆದ್ರೆ ಅಲ್ಲಿ ಇದ್ದ ಒಬ್ಬ ಸರ್ಕಾರಿ ನೌಕರರ ಟ್ಯಾಗ್ ಹಾಕೊಂಡಿದ್ದಾರೆ ನೋಡಿ, ನಿಮಗೆ ಕಾಣುತ್ತೆ. ಅಲ್ಲಿ ಅವ್ರ ಸಂಬಂಧಿಕರು ಇಲ್ಲ ಸ್ನೇಹಿತರು ಮಕ್ಕಳನ್ನ ಅವ್ರನ್ನೆಲ್ಲ ಕರ್ಕೊಂಡು ಫೋಟೋ ಸೆಷನ್ ಮಾಡ್ತಾ ಇದ್ದಾನೆ. ಅದೇ ಜಾಗದಲ್ಲಿ ಸುತ್ತಮುತ್ತ ಸಾವಿರಾರು ಜನ ಇದ್ದಾರೆ, ಸಾವಿರಾರು ಮಕ್ಕಳು ಕೂಡ ಇದ್ದಾರೆ. ಒಳಗಡೆ ಮಕ್ಕಳು ನೋಡ್ಬಿಟ್ಟು ಹೊರಗಡೆ ಮಕ್ಕಳಿಗೆ ಏನನ್ಸಲ್ಲ. ಈ ತರ ಒಂದು ಜವಾಬ್ದಾರಿಯುತ ಆಯೋಜನೆ ಹಾಗೂ ಅಧಿಕಾರ ಕೊಟ್ಟಾಗ ಇವ್ರು ಯಾವ ತರ ನಡ್ಕೋಬೇಕು. ಬೇರೆ ಈಗ ಸುತ್ತಮುತ್ತ ಬಂದ್ ಸಾರ್ವಜನಿಕರು ನೋಡಪ್ಪ ಅವ್ರಿಗೆ ಒಳ ಬಿಟ್ಟಿದ್ದಾರೆ, ನಮಗೆ ಒಳ ಬಿಡ್ತಿಲ್ಲ ಅಂತ ಅನ್ಕೊಳೋ ಫೀಲಿಂಗ್ ಬರ್ಬೇಕಾ? ಅಲ್ಲ ಒಳಗಡೆ ಇಲ್ಲಿ ಮಕ್ಳು ನಿಂತು ನೋಡ್ಕೊಂತಾರಲ್ಲ, ಇನ್ಫ್ಲುಯೆನ್ಸ್ ಇದೆ ಅಂತ ಒಳ ಬಿಡೋದು ಸರಿನಾ? ಅಲ್ಲ ಇದಾರಲ್ಲ, ನಾವು ಬೇರೆ ಮಕ್ಕಳನ್ನ ಬಿಡಿ ನೋಡ್ತಾರ ಒಂದ್ಸಲಿ ಅಂತ. ಇನ್ಫ್ಲುಯೆನ್ಸ್ ಮಾಡಿದವ್ರಿಗೆ ಮಾತ್ರ ಒಳಗ್ ಬಿಡೋದಾ? ಈ ತರ ಸಮಸ್ಯೆ ಬರೀ ನಮ್ಮ ಕೃಷಿ ಮೇಳದಲ್ಲಿ ಅಷ್ಟೇ ಅಲ್ಲ, ಎಲ್ಲಾ ಸರ್ಕಾರಿ ಸಂಬಂಧಿತ ಎಲ್ಲಾ ಮೇಳಗಳಾಗಿರ್ಬೋದು, ಎಲ್ಲಾ ಆಯೋಜಿತ ಕಾರ್ಯಕ್ರಮಗಳಾಗಿರ್ಬೋದು, ಈ ರಾಜಕಾರಣಿಗಳು, ಈ ಅಧಿಕಾರಿಗಳು, ಇವ್ರ ಮಕ್ಕಳು ಮೊಮ್ಮಕ್ಕಳು ಅಷ್ಟೇ ಅಲ್ದಿರೋ ಅವ್ರ ಸ್ನೇಹಿತರು ಮಕ್ಕಳು ಇವ್ರನ್ನೆಲ್ಲ ಕರ್ಕೊಂಡೋಗಿ ಸ್ಟೇಜ್ ಮೇಲೆ ಹಚ್ಚೋದಾಗ್ಲಿ, ಇಲ್ಲ ಇದ್ರ ಮೇಲೆ ಮಂಟಪದ ಮೇಲೆ ಹಚ್ಚೋದಾಗ್ಲಿ ಮಾಡಿದ್ದಾರೆ. ಇವೆಲ್ಲ ನಿಲ್ಲಿಸಬೇಕು. ಯಾರು ಪುಕ್ಸಟೆ ಮಾಡಲ್ಲ ಕಣ್ರಿ, ಕಟ್ಟರೆ ಟ್ಯಾಕ್ಸ್ ದುಡ್ಡಲ್ಲಿ ಇವರೆಲ್ಲ ಮಾಡ್ತಿರೋದು ಆಯೋಜನೆಗಳು. ಎಲ್ಲದಕ್ಕಿಂತ ಮುಖ್ಯವಾಗಿ ಗೌರ್ಮೆಂಟ್ ಸವಲತ್ತುಗಳು ತುಂಬಾ ಸಿಗ್ತಿದೆ, ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಸಂಬಳಗಳು ಸಿಗ್ತಾ ಇದೆ. ಹಾಗಿದ್ದಾಗ ಇವ್ರ ಸ್ವಂತ ವರ್ಚಸ್ಸಲ್ಲಿ ಹೋಗಿ ಮಾಡ್ಬೇಕು ಬಿಟ್ರೆ ಬೇರೆ ಮಕ್ಕಳುಗಳು ಹೊರಗಡೆ ನಿಂತ್ಕೊಂಡು ಅಯ್ಯೋ ಅವರಿಗಿದೆ ಆಪ್ಷನ್ ನಮಗಿಲ್ಲ ಅನ್ಕೊಂಡು ಫೀಲ್ ಮಾಡೋಂತ ಪರಿಸ್ಥಿತಿ ಇವ್ರು ತರಬಾರ್ದು. ಇರೋದೊಂದ್ ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ.